ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ನಮ್ಮ ಅಡುಗೆ ಮನೆಯಲ್ಲೇ ಅಡುಗೆರಿಗೆ ಎಷ್ಟೋ ಸಂಗತಿಗಳು ನಮಗೆ ಗೊತ್ತೇ ಇರಲ್ಲ. ಹಾಗೆಯೇ ನಮ್ಮ ಮಸಾಲ ಡಬ್ಬಿಯಲ್ಲೇ ಅಡಗಿರುವಂಥ ಎಲ್ಲ ಮಸಾಲೆಗಳನ್ನು ಬಳಸಿ ನಾನಿವತ್ತು ನಿಮಗೆ ಪರ್ಫೆಕ್ಟ್ ಮಸಾಲ ಚಾಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈ ಚಾಯ್ ಏನಾದರೂ ನೀವು ಒಂದು ಸರಿ ಟ್ರೈ ಮಾಡಿದರೆ ಮತ್ತೆ 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 ಕುಡಿಬೇಕು ಅಂತ ನಿಮ್ಗೆ ಅನ್ನಿಸ್ತಾನೆ ಇರುತ್ತೆ. ತುಂಬ ಮಳೆ ಬರ್ತಾ ಇರುವಾಗ, ಕೋಲ್ಡ್ ಆಗಿರುವಂಥ ಸಂದರ್ಭದಲ್ಲಿ ನಿಮ್ಗೇನಾದರೂ ಕುಡಿಬೇಕು, ನಿಮ್ಗೇನಾದರೂ ಬೇಕು ಅಂತ ನಿಮ್ಗೆ ಅನಿಸಿದರೆ ಈ ಮಸಾಲ ಟೀಯನ್ನು ಟ್ರೈ ಮಾಡಿ. ನಾವು ಬಳಸಿರುವಂಥ ಪದಾರ್ಥಗಳಿಂದಾಗಿ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿದೆ. ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ, ಬನ್ನಿ. ಇವಾಗ ನಾನು ಗ್ಯಾಸನ್ನು ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ತವ ತುಂಬ ಬಿಸಿ ಆಗಬಾರ್ದು, ಅದು ಲೋ ಫ್ಲೇಮಲ್ಲೇ ಇರಬೇಕು. ಇಲ್ಲಾಂದರೆ ಮಸಾಲ ಪದಾರ್ಥಗಳು ಹೊತ್ತಿ ಹೋಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ನಾನು ಮೊದಲಿಗೆ ಏಲಕ್ಕಿ, ಗ್ರೀನ್ ಏಲಕ್ಕಿಯನ್ನು ನಾನು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಏಲಕ್ಕಿ ತುಂಬ ಪರಿಮಳವನ್ನು ಹೊಂದಿದೆ. ಹಾಗೆಯೇ ಕಪ್ಪು ಏಲಕ್ಕಿಯನ್ನು ಒಂದು 3 ಕಪ್ಪು ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಅದೇ ಸ್ಪೂನಲ್ಲಿನೇ ನಾನು 1 ಟೇಬಲ್ ಸ್ಪೂನು ಲವಂಗವನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಒಂದು 1/2 ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಖಾರ ಆಗ್ಬೋದು, ಹಾಗಾಗಿ ಕಡಿಮೆನೇ ತೊಗೊಂಡಿದ್ದೀನಿ. ಇಲ್ಲಿ ಮತ್ತು ಚಕ್ಕೆಯನ್ನು ನಾನು ಒಂದು 2-3 ಚಕ್ಕೆಯನ್ನು ನಾನು ಇಟ್ಕೊಂಡಿದ್ದೀನಿ. ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ. ಹಾಗೆಯೇ ನಾನೊಂದು 1/2 ಜಾಯಿಕಾಯಿಯನ್ನು ತೊಗೊಂಡಿದ್ದೀನಿ. ಈ ಜಾಯಿಕಾಯಿ ಈ ಚಾಯ್ದಲ್ಲಿ ಒಂದು ಮೈಲ್ಡ್ ಆಗಿರುವಂಥ ಫ್ಲೇವರನ್ನು ಕೊಡುತ್ತೆ, ಅದು ಒಂದು ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಅದೇ ಮೆಜರ್ಮೆಂಟಲ್ಲಿನೇ ನಾನು 1 ಟೇಬಲ್ ಸ್ಪೂನು ಸೋಂಪನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಎಲ್ಲ ಮಸಾಲೆಗಳನ್ನು ತೊಗೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಇದನ್ನು ನಾವು ಡ್ರೈ ಆಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಫ್ಲೇಮ್ ಏನಾದರೂ ಜಾಸ್ತಿ ಮಾಡಿಕೊಂಡ್ರೆ ಎಲ್ಲ ಹೊತ್ತು ಹೋಗ್ಬಿಡುತ್ತೆ. ಹೊತ್ತಿದ್ರೆ ಎಲ್ಲರೂ ಸ್ವಲ್ಪ ಸೀದೋದ್ರೆ ಆ ಸೀದಿರೋ ಸ್ಮೆಲ್ಲಿಂದ ಇಡೀ ಚಾನೇ ಕೆಟ್ಟೋಗುತ್ತೆ. ಹಾಗಾಗಿ ನಾವು ತುಂಬ ಲೋ ಫ್ಲೇಮಲ್ಲಿ ಇದು ಫುಲ್ಲು ಡ್ರೈ ಆಗೋವರೆಗೂ ಹೀಗೆ ಅದನ್ನು ಕೈ ಆಡಿಸ್ಕೊಂಡು ಅದನ್ನು ಡ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ತಾಳ್ಮೆಯಿಂದ ಮಾಡ್ಕೋಬೇಕು. ಈ ಮಸಾಲ ಪದಾರ್ಥಗಳೆಲ್ಲ ಡ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಆ ಎಣ್ಣೆಯಲ್ಲಿ ಒಂದು ಪರಿಮಳ ಬರ್ತಾ ಇದೆ ಅಂದರೆ ಇಡೀ ಕಿಚನ್ನೆಲ್ಲ ಹರಡ್ಬಿಟ್ಟಿದೆ. ಅಷ್ಟು ಒಳ್ಳೆಯ ಒಂದು ಪರಿಮಳ ಬರ್ತಾ ಇದೆ. ಹಾಗೆಯೇ ನಾನಿಲ್ಲಿ ನಮ್ಮ ಚಾಯ್ ಒಂದು ಆರ್ಗ್ಯಾನಿಕ್ ಆಗಿರಲಿ, ಒಂದು ಹೆಲ್ತಿಯಾಗಿರಲಿ ಅನ್ನೋ ಕಾರಣಕ್ಕಾಗಿ ನಾನು ತುಳಸಿ ಎಲೆಗಳನ್ನು ಬಳಸ್ತಾ ಇದ್ದೀನಿ. ಈ ತುಳಸಿ ಎಲೆಗಳನ್ನು ತುಂಬ ನಿಧಾನವಾಗಿ, ಅಂದರೆ ನೀವು ಇಲ್ಲೂ ಕೂಡ ತುಂಬ ಲೋ ಫ್ಲೇಮಲ್ಲೇ ಯೂಸ್ ಮಾಡಬೇಕು. ತುಂಬ ತಾಳ್ಮೆಯಿಂದ ಅದು ಸಂಪೂರ್ಣವಾಗಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ತವಾದಲ್ಲಿ ಹೀರ್ಕೋಬೇಕು. ಅಲ್ಲಿವರೆಗೂ ನೀವು ಡ್ರೈ ರೋಸ್ಟ್ ಮಾಡಬೇಕು. ತುಳಸಿ ಎಲೆ ಏನಾದರೂ ನಿಮಗೆ ಬಾಯಿಗೆ ಬೇಡ, ಆ ಘಮ ಏನಾದ್ರು ಇಷ್ಟ ಆಗಲಿಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ನಾನು ಗುಲಾಬಿ ದಳಗಳನ್ನು ಕೂಡ ಇಲ್ಲಿ ಬಳಸಿದ್ದೀನಿ. ಅದನ್ನು ಕೂಡ ಸೇಮ್ ತುಳಸಿ ಎಲೆ ಹಾಗೆಯೇ ಡ್ರೈ ರೋಸ್ಟ್ ಮಾಡಬೇಕು. ಈ ಗುಲಾಬಿ ದಳಗಳು ಯಾಕಪ್ಪ ಅಂತಂದರೆ ಇದರಲ್ಲಿ ಇರುವಂಥ ಒಂದು ಸುವಾಸನೆ ನಾವು ಕುಡಿಯುವಂಥ ಒಂದೊಂದು ಪ್ರತಿಯೊಂದು ಬೈಟಲ್ಲೂ ಕೂಡ ಅದು ಸಿಗೋದ್ರಿಂದ ಅದರ ಅರೋಮ ತುಂಬ ಚೆನ್ನಾಗಿರುತ್ತೆ. ಏನೋ ಒಂದು ವಿಶೇಷವಾಗಿಯೇ ನಮಗೆ ಚಹಾ ಕುಡಿತಾ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಒಣ ಶುಂಠಿ ಪೌಡ್ರನ್ನು ಬಳಸಿದ್ದೀನಿ. ಇದನ್ನು ತುಂಬ ರೋಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಅದು ಆಲ್ರೆಡಿ ಪೌಡ್ರ್ ಇರೋದ್ರಿಂದ ಅದು ಹೊತ್ತೋಗ್ಬಿಡುತ್ತೆ. ಈ ಒಣ ಶುಂಠಿ ಪೌಡ್ರಲ್ಲಿ ಒಂದು ಡೈಜೆಷನ್ ಪವರು ತುಂಬ ಇರೋದ್ರಿಂದ ಇದು ತುಂಬ ಒಳ್ಳೆಯ ಒಂದು ಆರೋಗ್ಯಕ್ಕೆ ಒಳ್ಳೆಯ ಪದಾರ್ಥವಾಗಿದೆ. ಈಗ ನಾನು ಎಲ್ಲ ಮಸಾಲೆಗಳನ್ನು ಡ್ರೈ ರೋಸ್ಟ್ ಮಾಡಿದ್ದೀನಿ. ನೋಡ್ಬೋದು ಇದರ ಒಂದು ಎಣ್ಣೆ ಎಷ್ಟು ಪರಿಮಳ ಬರ್ತಾ ಇದೆ ಅಂತಂದರೆ, ನೀವು ಅದನ್ನು ಮಾಡಿದರೆ ಮಾತ್ರ ಅದು ಗೊತ್ತಾಗುತ್ತೆ ಅದರದ್ದು ಏನು ಪರಿಮಳ ಅನ್ನೋದು. ನೀವು ಇದನ್ನು ಬಿಸಿ ಇರುವಾಗಲೇ ನೀವನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಬೇಡಿ. ಯಾಕೆಂದರೆ ಬಿಸಿ ಇರುವಾಗ ಮಾಡಿದರೆ ಅದು ಮುದ್ದೆ ಥರ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 20 ನಿಮಿಷ ಅದನ್ನು ಚೆನ್ನಾಗಿ ಆರೋದಕ್ಕೆ ಬಿಡಬೇಕು. ಚೆನ್ನಾಗಿ ನಾನು 20 ನಿಮಿಷ ಆರೋಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ ಎಲ್ಲ ಕೈಯಲ್ಲಿ ಪ್ರೆಸ್ ಮಾಡಿದರೆ ಹೇಗೆಲ್ಲ ಮುರಿದು ಬರ್ತಾ ಇದೆ ಅಂತ ಹೇಳಿ. ಈಗ ತುಂಬ ಚೆನ್ನಾಗಿ ಇದು ರೋಸ್ಟ್ ಆಗಿದೆ. ಇವಾಗ ಪೌಡ್ರ್ ಆಗೋಕ್ಕೆ ರೆಡಿ ಆಗಿದೆ. ಬನ್ನಿ ನಾನು ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫೈನ್ ಪೌಡ್ರನ್ನು ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ ಕೂಡ ನೀವು ಡ್ರೈ ಮಾಡ್ಕೋಬೇಕಾಗತ್ತೆ. ಅದರಲ್ಲೂ ಯಾವುದೇ ನೀರಿನ ಅಂಶ ಇರದೇ ಇರೋ ಹಾಗೆ ಚೆನ್ನಾಗಿ ಅದನ್ನು ಡ್ರೈ ಮಾಡ್ಕೊಂಡೇ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ತುಂಬ ದಿನಗಳ ಕಾಲ ಅದನ್ನು ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ. ನಾನಿವಾಗ ಮಿಕ್ಸಿ ಮಾಡಿಕೊಂಡು ಬರ್ತಾಯಿದ್ದೀನಿ. ಇದನ್ನು ಓಪನ್ ಮಾಡಿದರೆ ಅದರ ಸ್ಮೆಲ್ಲು ಇಡೀ ಕಿಚನ್ಗೆಲ್ಲ ಹರಡಿದೆ. ಎಷ್ಟು ಸುವಾಸನೆಯಾಗಿದೆ. ಬರೀ ಸುವಾಸನೆ ಒಂದೇ ಅಲ್ಲ, ಒಂದು ಆರೋಗ್ಯಕರವಾದಂಥ ಎಲ್ಲ ಗುಣಗಳನ್ನು ಹೊಂದಿರೋ ಒಂದು ಚಾಯ್ ಮಸಾಲ ಪೌಡರ್ ಈಗ ಸಿದ್ಧವಾಗಿದೆ.
ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವೊಂದು ಸಾರಿ ಟ್ರೈ ಮಾಡಿದರೆ ಮಾತ್ರ ಅದರ ಸುವಾಸನೆ, ಅದರ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ನಾನಿವಾಗ ಒಂದು ಏರ್ ಟೈಟ್ ಕಂಟೈನರ್ ಜಾರಲ್ಲಿ ಅದನ್ನು ಸ್ಟೋರ್ ಮಾಡಿರ್ತಾ ಇದ್ದೀನಿ. ನೀವು ಒಂದು ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಟು ಬಳಸ್ಬೋದು. ಯಾಕೆಂದರೆ ನಾವೆಲ್ಲದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದ್ದೀವಿ, ಯಾವುದೇ ನೀರಿನ ಅಂಶ ಇಲ್ಲ, ನೀರಿನ ಅಂಶ ಎಲ್ಲದನ್ನು ತೆಗೆದು ಹಾಕಿದ್ದೀವಿ. ಹಾಗಾಗಿ ಅದು ಕೆಟ್ಟೋಗಲ್ಲ, ಅದು ಒಂದು ತಿಂಗಳವರೆಗೂ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಟೀ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ. ಇಲ್ಲಿ ನಾನು 1 ಕಪ್ಪು ನೀರನ್ನು ಬಳಸಿದ್ದೀನಿ. ನೀವು ಮೆಜರ್ಮೆಂಟನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ನಾನು ಮಾಡಿರುವಂಥ ಮಸಾಲಾ ಚಾಯನ್ನು ನೀವು ಮನೆಯಲ್ಲೇ ಮಾಡ್ಬೋದು. ಇವಾಗ ನಾನು 2 ಟೇಬಲ್ ಸ್ಪೂನ್ ಟೀ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಟೀ ಪೌಡ್ರು ತುಂಬ ಒಳ್ಳೆ ಕ್ವಾಲಿಟಿ ಟೀ ಪೌಡ್ರ್ ಆಗಿದ್ದರೆ ಚಹಾ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೆನಪಲ್ಲಿರಲಿ, ಇದನ್ನು ಸ್ವಲ್ಪ ನಾವು ಕುದಿಸ್ಕೋಬೇಕು. ಆ ಟೀ ಪೌಡರ್ಲಿರುವಂಥ ಅಂಶ ಎಲ್ಲ ನೀರಿಗೆ ಬಿಡಬೇಕು. ಸ್ವಲ್ಪ ಹೊತ್ತು ಕುದಿಸಿದ ನಂತರನೇ ನಾನು ಶುಗರನ್ನು ಆ್ಯಡ್ ಮಾಡ್ತೀನಿ. ಇವಾಗ ಇದು ಕುದ್ದಿದೆ. ಇವಾಗ ನಾನು 1.5 ಟೇಬಲ್ ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಪರ್ಫೆಕ್ಟಾಗಿ ಬರುತ್ತೆ. ನೀವು ಇದೇ ಮೆಜರ್ಮೆಂಟಲ್ಲೇ ನೀವು ಟೀಯನ್ನು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. 1 ಕಪ್ ವಾಟರಿಗೆ ನಾನಿಲ್ಲಿ 1.5 ಕಪ್ಪು ಮಿಲ್ಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಕ್ವಾಂಟಿಟಿಯನ್ನು ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಅದು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ತಯಾರು ಮಾಡ್ಕೊಳ್ಳಿ. ಇಲ್ಲಿ ನಾನು ಸಮ ಪ್ರಮಾಣದಲ್ಲಿ ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆದರೆ ಎಲ್ಲ ಈಗ ಟೀ ಪೌಡ್ರು, ಶುಗರ್ ಪೌಡ್ರು, ಹಾಲು ಇದೆಲ್ಲದು ಚೆನ್ನಾಗಿ ಮಿಕ್ಸ್ ಆಗಿ ಅದರಲ್ಲಿರುವಂಥ ಅಂಶ ಎಲ್ಲನೂ ಬಿಟ್ಟರೆ ಮಾತ್ರನೇ ಅದು ಟೀ ಪರ್ಫೆಕ್ಟಾಗಿ ರುಚಿಯಾಗಿ ಬರೋದಕ್ಕೆ ಸಾಧ್ಯ. ಇವಾಗ ಕೊನೆ ಹಂತದಲ್ಲಿ ನಾನು ಚಾಯ್ ಮಸಾಲ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 1/2 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ನೀವು ಕ್ವಾಂಟಿಟಿ ಬೇಕಾದರೆ ಕಡಿಮೆನೇ ಮಾಡ್ಕೋಬೋದು. ನಮಗೆ ಜಾಸ್ತಿ ಮಸಾಲ ಇಷ್ಟ ಆಗಲ್ಲ, ಸ್ವಲ್ಪ ಅದ್ರ ಜಸ್ಟ್ ಫ್ಲೇವರ್ ಮಾತ್ರ ನಮಗೆ ಬೇಕು ಅನ್ನೋರು 1 ಚಿಟಿಕೆಯಷ್ಟು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಆವಾಗ ಇನ್ನೂ ಚೆನ್ನಾಗೂ ಇರುತ್ತೆ. ಇಷ್ಟಪಡೋರು ಜಾಸ್ತಿನೇ ಯೂಸ್ ಮಾಡ್ಬೋದು. ಈಗ ನಮ್ಮ ಪರ್ಫೆಕ್ಟ್ ಚಾಯ್ ಮಸಾಲ ರೆಡಿಯಾಗಿದೆ. ಅದರ ಸ್ಮೆಲ್ಲು, ಅದರ ಘಮ, ನಿಜವಾಗ್ಲೂ ಅದನ್ನು ನೀವು ಮಾಡಿ ಕುಡಿದ್ರೇ ಅದರದ್ದು ರುಚಿ ಏನು ಅನ್ನೋದು ಗೊತ್ತಾಗೋದು. ಇದು ಒಂದು ಆರ್ಗ್ಯಾನಿಕ್ ಆಗಿರುವಂಥ ಟೀನು ಕೂಡ ಆಗಿದೆ. ಯಾಕೆಂದರೆ ತುಳಸಿಯನ್ನು ಆ್ಯಡ್ ಮಾಡಿದ್ದೀವಿ, ಇಲ್ಲಿ ಜಿಂಜರನ್ನು ಆ್ಯಡ್ ಮಾಡಿದ್ದೀವಿ. ಇವೆಲ್ಲ ಏನು ಔಷಧೀಯ ಗುಣಗಳನ್ನು ಹೊಂದಿರೋದ್ರಿಂದ ಇದು ಒಂದು ಆರೋಗ್ಯಕರವಾದ ಒಂದು ಡೈಜೆಷನ್ ಪವರನ್ನು ಹೊಂದಿರೋ ಒಂದು ಟೀ ಅಂತಲೂ ಹೇಳ್ಬೋದು. ಈಗ ನೀವು ಹೋಟೆಲ್ಗಳಲ್ಲಿ, ಡಾಬಾಗಳಲ್ಲಿ ಕುಡಿಯುವಂಥ ಪರ್ಫೆಕ್ಟ್ ಚಾಯಿ ಇವಾಗ ಮನೆಯಲ್ಲೇ ನೀವು ತಯಾರಿಸ್ಕೊಂಡು ನೀವು ಕುಡಿಬಹುದು. ನಾನು ತೋರಿಸಿರುವಂಥ ಮೆಜರ್ಮೆಂಟ್ಗಳನ್ನು ಫಾಲೋ ಮಾಡಿ ಮಸಾಲಾ ಚಾಯನ್ನು ಟ್ರೈ ಮಾಡಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.